ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಈ ಕ್ಷಣಕ್ಕೂ ಕೂಡ. ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದ ಆರೋಪಿಗಳ ಪರಾರಿಗೆ ಮಹಿಳೆಯರ ನೆರವು. ಆ ವಿಡಿಯೋದಲ್ಲಿ ನೋಡಿದ್ರೆ ಕಾಣುತ್ತಾ ವೀಕ್ಷಕರೇ ನೀವು, ಇಬ್ಬರು ಮುಸ್ಲಿಂ ಮಹಿಳೆಯರು ಬಂದು ಸಹಾಯ ಮಾಡುವಂಥದ್ದು ಆ ಒಂದು ಆರೋಪ ಬಂದಿದೆ. ಆ ಇಬ್ಬರು ಮಹಿಳೆಯರನ್ನ ಕೂಡ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಬ್ಬರು ಮಹಿಳೆಯರ ಬಗ್ಗೆ ಕೂಡ ಸಾಕಷ್ಟು ಅನುಮಾನ ವ್ಯಕ್ತವಾಗಿದೆ. ಅವರು ಯಾತಕ್ಕೋಸ್ಕರ ಬಂದು ಸಹಾಯ ಮಾಡ್ತಾರೆ, ಯಾಕೆ ಅವರು ಇನ್ವಾಲ್ವ್ ಆಗಿದ್ದಾರಾ, ಕೊಲೆ ಮಾಡಿದವ್ರಿಗೆ ಯಾಕೆ ಸಹಾಯ ಮಾಡ್ತಾರೆ ಯಾರಾದ್ರೂ? ನೋಡಿ, ಆ ದೃಶ್ಯದಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ನೋಡಿ, ಅಲ್ಲಿ ಮಹಿಳೆಯೊಬ್ರು ಬಂದು ಅದೇನೋ ಕೊಡುವಂಥದ್ದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಅಲ್ಲಿ ಪಿಕಪ್ ಕಾರ್ ಬೇರೆ ರೆಡಿ ಇರತ್ತೆ, ಇಬ್ರು ಮಹಿಳೆಯರು ಬೇರೆ ಬಂದು ಸಹಾಯ ಮಾಡುವಂಥದ್ದು. ಓಡೋಡಿ ಬಂದು ಅಂದ್ರೆ ಅವ್ರಿಗೆ ಮೊದಲೇ ಗೊತ್ತಿತ್ತು ಇವ್ರು ಬರ್ತಾರೆ, ಇಷ್ಟೊತ್ತಿಗೆ ಇಲ್ಲಿ ಹೊಡಿಯಕ್ ಬರ್ತಾ ಇದ್ದಾರೆ ಅನ್ನೋಂಥದ್ದು ಮಾಹಿತಿ ಸಿಕ್ಕಿತ್ತು, ಅಥವಾ ಇಡೀ ದೃಶ್ಯವನ್ನ ಅವ್ರು ನೋಡಿದ್ದಾರೆ. ನೋಡಿ ಆದ್ಮೇಲೆ ಇವರು ಇಂಥವ್ರು ಅಂತ ಗೊತ್ತಿದ್ದೇ ಅವರಿಗೆ ಹೋಗಿ ಸಹಾಯ ಮಾಡುವಂಥದ್ದು. ಶ್ರೀಲಕ್ಷ್ಮಿ, ಈಗ ಪದೇ ಪದೇ ಇಂತಹ ಘಟನೆಗಳು ಮರುಕಳಿಸ್ತಾನೆ ಹೋಗ್ತಾ ಇದೆ, ಅದು ಕೂಡ ಈ ದಕ್ಷಿಣ ಕನ್ನಡದಲ್ಲಿ. ಅದಕ್ಕೆ ಇತಿಶ್ರೀ ಅನ್ನೋದೇ ಇಲ್ವಾ ಎನ್ನುವಂತ ಪ್ರಶ್ನೆ ಘಟನೆ ಮರುಕಳಿಸೋದು ಶುರುವಾಯಿತು. ಇದು ಅತ್ಯಂತ ಸುವ್ಯವಸ್ಥಿತವಾದ, ವೆಲ್ ನೆಟ್ವರ್ಕ್ಡ್, ವೆಲ್ ಪ್ಲಾನ್ಡ್, ವೆಲ್ ಆರ್ಗನೈಸ್ಡ್. ಅದನ್ನ ಇವ್ರು ತಡೆಯಲ್ಲ ಅಂದ್ರೆ, ಪೊಲೀಸ್ ತಡೆಯಲ್ಲ ಅಂತಂದ್ರೆ ಇದು ಉದ್ದೇಶಿತ ಅಲ್ವಾ? ಇದು ಆಗಕ್ ಬಿಡ್ತಾ ಇದಾರಲ್ವಾ? ಯಾಕೆ ಬೆಂಗಳೂರಲ್ಲಿ ಯಾಕೆ ಹಂಗಾಗಲ್ಲ, ಹುಬ್ಳಿನಲ್ಲಿ ಯಾಕೆ ಹಂಗಾಗಲ್ಲ, ದಾವಣಗೆರೆನಲ್ಲಿ ಯಾಕೆ ಹಂಗಾಗಲ್ಲ, ಅಥವಾ ಬೇರೆ ಕಡೆ ಯಾಕೆ ಹಂಗಾಗಲ್ಲ? ಯಾಕೆ ಮಂಗಳೂರಲ್ಲಿ ಅಷ್ಟು ಕೊಲೆಗಳು? ನೀವು ಅಲ್ಲಿ ಇಷ್ಟು ನೋಡಿ ಎಷ್ಟು ಕೊಲೆಗಳಾಗಿದ್ದಾವೆ, ಯಾಕೆ ಬಿಡ್ತಾರೆ ಇವರು 2-3 ವರ್ಷದಲ್ಲಿ? ಅಂದ್ರೆ ಇವ್ರಿಗೆ ಇಂಟೆಲಿಜೆನ್ಸ್ ಮಾಹಿತಿ ಇರಲ್ವಾ? ಬೇರೆ ಕಡೆ ಎಲ್ಲ ಮಾಹಿತಿ ಇರುತ್ತಾ ಹಾಗಾದ್ರೆ? ಸೊ ಬೇರೆ ಕಡೆನೂ ಮುಸ್ಲಿಮ್ಸ್ ಇದ್ದಾರೆ ತಾನೆ, ಹಿಂದೂ ಮುಸ್ಲಿಂ ಪ್ರದೇಶ, ಹುಬ್ಬಳ್ಳಿ ಸೂಕ್ಷ್ಮ ಪ್ರದೇಶನೇ, ಯಾಕೆ ಬಿಡ್ತಾರೆ ಅನ್ನೋದೇ ಪ್ರಶ್ನೆ. ಪೊಲೀಸ್ ವ್ಯವಸ್ಥೆ ಯಾಕೆ ಕರಾವಳಿಯಲ್ಲಿ ಅಷ್ಟು ಹದಗೆಟ್ಟಿದೆ? ಇದೊಂದು ಗಂಭೀರವಾದ ಪರಿಶೀಲನೆ. ಮತ್ತೊಂದು ಕೇರಳ ಆಗ್ತಾ ಇದೆಯಾ ಮಂಗಳೂರು. ಕೇರಳದಲ್ಲಿ ನೀವು ಫಸ್ಟ್ ನೋಡಿದ್ರೆ ಕಮ್ಯುನಿಸ್ಟ್ ಪಾರ್ಟಿ ವರ್ಸಸ್ ಕಾಂಗ್ರೆಸ್ ಇದೇ ತರ ಆಗ್ತಾ ಇದ್ದದ್ದು ಪ್ಯಾಟರ್ನ್. ಅದು ಒಂದು ಕೊಲೆ, ಅದ್ರ ಸೈಡಿಗೆ ಮತ್ತೊಂದು ಕೊಲೆ, ಮತ್ತೊಂದು ಕೊಲೆ, ಅದು ಪ್ಯಾಟರ್ನ್ ಅಲ್ಲಿ. ಈಗ ಅಲ್ಲಿ RSS ಮತ್ತು ಏನು ಲೆಫ್ಟ್ ಅಥವಾ ಈ ಇಸ್ಲಾಮಿಸ್ಟ್ ಜಿಹಾದಿಗಳ ನಡುವೆ ನಡೀತಾ ಇರುವಂತದ್ದು. ಅದೇ ತರ ನೀವು ಮಂಗಳೂರಲ್ಲಿ ಮಾಡ್ತೀರಿ ಅಂತಂದ್ರೆ ಮಂಗಳೂರನ್ನ ಕೇರಳ ಮಾಡಕ್ಕೆ ಹೊರಟಿದ್ದೀರಾ? ಯಾರಿದ್ರೆ ಹಿಂದೆ ಇದ್ದಾರೆ? ಈ ದೇಶದಲ್ಲಿ ಕಾನೂನು ಸುವ್ಯವಸ್ಥೆಗೆ ಬಗ್ಗದ ಒಂದು ಜಾಲ ಇದೆ ಅಂತ ಆಯ್ತು. ಇವರೆಲ್ಲ ಪೊಲೀಸ್ನವ್ರನ್ನ ಗೂರ್ಖರ್ ಅಂತ ಅನ್ಸ್ಕೊಂಡಿದ್ರೆ, ನಾವು ಸಣ್ಣಕಿರ್ಬೇಕಾದ್ರೆ ಒಂದು ಪೀಪ್ರಿ ಓದ್ಕೊಂಡು ಬರ್ತಾರಲ್ಲ, ಪೊಲೀಸ್ ಅಂದ್ರೆ ಭಯನೇ ಇಲ್ಲ. ಪೊಲೀಸ್ನವ್ರು ಮಾಡೋದು ಕೂಡ ಇದೆ. ಬೆಂಗಳೂರಿನೆಲ್ಲ ನಾವು ನೋಡ್ತೀವಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ರೌಡಿ ಮನೆಗಳಿಗೆ ದಾಳಿ ಮಾಡ್ತಾರೆ. ರೌಡಿ ಶೀಟರ್ ಯಾರಿದ್ದಾರೆ ಅವ್ರದೆಲ್ಲ ಲಿಸ್ಟ್ ತಕೊಂಡು ಅವ್ರ ಮನೆಗಳಿಗೆಲ್ಲ ದಾಳಿ ಮಾಡ್ತಾರೆ. ಬೆಳಗ್ಗೆ 4 ಗಂಟೆ 3 ಗಂಟೆಗೆಲ್ಲ ದಾಳಿ ಮಾಡ್ತಾರೆ. ಅವ್ರ ಮನೇಲಿ ಏನಾದ್ರು ಈ ತಲ್ವಾರು, ಮಚ್ಚು, ಗನ್ನು ಅದೆಲ್ಲ ಇದೆಯಾ ಎಲ್ಲವನ್ನೂ ಚೆಕ್ ಮಾಡ್ತಾರೆ. ಆದ್ರೆ ಮಂಗಳೂರಲ್ಲಿ ಈ ತರ ಪರೇಡ್ ಗಿರೇಡ್ ಮಾಡುವಂತ ನಾವು ಎಲ್ಲೂ ಕೂಡ ನೋಡಿಲ್ಲ. ದಿನಗಳಲ್ಲಿ ಇಲ್ಲ, ಅದು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಪರೇಡೆ ಇಲ್ಲ, ಇನ್ಫ್ಯಾಕ್ಟ್ ನೀವು ಹೇಳಿದಂಗೆ ಇಲ್ಲ. ಅಲ್ಲಿ ನಿನ್ನೆ ಮಾಡಿದ್ರು, ನಿನ್ನೆ ಒಂದು ಫಲ ಪ್ರದರ್ಶನ ಮಾಡಿದ್ರು. ಯಾತಕ್ಕೋಸ್ಕರ ಅಷ್ಟು ಜನ ಪೊಲೀಸ್ ಹಾಕಿ ಬೆಳಗ್ಗೆ 3 ಕೊಳ್ಳೆ ಹೋದ್ಮೇಲೆ ದಿಢೀರ್ವಾಗಿ ಹಾಕ್ತಾರೆ. ಈಗ ಅವರು ಅಲ್ಲಿ ಇವರಿವರ ದ್ವೇಷ, ಯಾವುದೋ ಧರ್ಮದ ಭಿನ್ನಾಭಿಪ್ರಾಯ ದ್ವೇಷ, ಅದು ಹೊಡೆದಿರುವಂತ ಪಬ್ಲಿಕ್ ಪ್ಲೇಸ್ ಅಲ್ಲೇ. ಇನ್ ಕೇಸ್ ಅಲ್ಲಿ ಯಾರು ಮಹಿಳೆಯರು, ಮಕ್ಕಳು ಅಥವಾ ವೃದ್ಧರು ಯಾರೋ ಹೋಗ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ತಲ್ವಾರ್ ತಕೊಂಡು ಮಚ್ಚಿ ಬಿಸಿರಿಗೆ ಏನಾಗುತ್ತೆ? ಮತ್ತೆ ಈ ಮಹಿಳೆಯರು ಬಂದು ಅಲ್ಲಿ ಸಹಾಯ ಮಾಡೋ ರೀತಿ ನೋಡಿದ್ರೆ ನೀವು, ಅದು ಅವ್ರು ಅಲ್ಲಿ ನೋಡಿರ್ಬೇಕು, ಆ ಪ್ರಕರಣವನ್ನ ನೋಡಿರ್ಬೇಕು, ಅಥವಾ ಇವರಿಗೆ ಗೊತ್ತಿರೋರೇ ಆಗಿರ್ಬೇಕು, ಅದರಲ್ಲಿ ಇನ್ವಾಲ್ವ್ ಆಗಿರೋರೇ ಆಗಿರ್ಬೇಕು, ಅಥವಾ ಅಚಾನಕ್ ಆಗಿ ಯಾರಾದ್ರೂ ಬಂದು ಏನ್ ಕೊಡ್ತಾರೆ ಹಾಗೆ ನೋಡು. ಅಲ್ಲಿ ಕೈ ಸನ್ನೆಲ್ಲ ಗೊತ್ತಾಗ್ತಾ ಇದೆ, ಹತ್ತಿ ಹೋಗಿ ಅಂತ. ಅಲ್ಲಿ ಇನ್ನೊಬ್ಬ ಕೂಡ ಈಚೆ ಇಲ್ಲಿ ಮರ್ಡರ್ ಮಾಡೋದು ಹೋಗಿ ಕೇರಳ, ಕಾಸರಗೋಡು, ಅಲ್ಲೇ ಪಕ್ಕದ ರಾಜ್ಯ ಅಲ್ವಾ, ಅಲ್ಲೇ ಹೋಗ್ಕೊಂಡು ಸೆಟ್ಲ್ ಆಗ. ಆಶ್ಚರ್ಯ ಆಗೋದೇನು ಅಂತಂದ್ರೆ, ಒಂದು ವೇಳೆ ಮಂಗಳೂರಿನ ಈ ಮರ್ಡರರ್ಸ್ ನ ನಿಮಗೆ ಹಿಡಿಯಕ್ ಆಗಲ್ಲ ಅಂತ ಆದ್ರೆ, ಇಲ್ಲ ಕೇರಳದಲ್ಲೋ ಮತ್ತೆ ಎಲ್ಲಿ ಯಾವ ಪಾತಾಳದಲ್ಲಿದ್ರು NIAಗೆ ಕೊಡಿಯಲ್ಲ. ಹೌದು, ಇಫ್ ಯು ಆರ್ ರಿಯಲಿ ಕನ್ಸರ್ನ್ಡ್ NIAಗೆ ಕೊಡಿಯಲ್ಲ. NIA ಬಗ್ಗೆ ತೆಗೆಯದ ಯಾವ ಪಾಕಿಸ್ತಾನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಈ ಕ್ಷಣಕ್ಕೂ ಕೂಡ. ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದ ಆರೋಪಿಗಳ ಪರಾರಿಗೆ ಮಹಿಳೆಯರ ನೆರವು. ಆ ವಿಡಿಯೋದಲ್ಲಿ ನೋಡಿದ್ರೆ ಕಾಣುತ್ತಾ ವೀಕ್ಷಕರೇ ನೀವು, ಇಬ್ಬರು ಮುಸ್ಲಿಂ ಮಹಿಳೆಯರು ಬಂದು ಸಹಾಯ ಮಾಡುವಂಥದ್ದು ಆ ಒಂದು ಆರೋಪ ಬಂದಿದೆ. ಆ ಇಬ್ಬರು ಮಹಿಳೆಯರನ್ನ ಕೂಡ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಬ್ಬರು ಮಹಿಳೆಯರ ಬಗ್ಗೆ ಕೂಡ ಸಾಕಷ್ಟು ಅನುಮಾನ ವ್ಯಕ್ತವಾಗಿದೆ. ಅವರು ಯಾತಕ್ಕೋಸ್ಕರ ಬಂದು ಸಹಾಯ ಮಾಡ್ತಾರೆ, ಯಾಕೆ ಅವರು ಇನ್ವಾಲ್ವ್ ಆಗಿದ್ದಾರಾ, ಕೊಲೆ ಮಾಡಿದವ್ರಿಗೆ ಯಾಕೆ ಸಹಾಯ ಮಾಡ್ತಾರೆ ಯಾರಾದ್ರೂ? ನೋಡಿ, ಆ ದೃಶ್ಯದಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ನೋಡಿ, ಅಲ್ಲಿ ಮಹಿಳೆಯೊಬ್ರು ಬಂದು ಅದೇನೋ ಕೊಡುವಂಥದ್ದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ.
ಅಲ್ಲಿ ಪಿಕಪ್ ಕಾರ್ ಬೇರೆ ರೆಡಿ ಇರತ್ತೆ, ಇಬ್ರು ಮಹಿಳೆಯರು ಬೇರೆ ಬಂದು ಸಹಾಯ ಮಾಡುವಂತದ್ದು, ಓಡೋಡಿ ಬಂದು ಅಂದ್ರೆ ಅವ್ರಿಗೆ ಮೊದಲೇ ಗೊತ್ತಿತ್ತು ಇವ್ರು ಬರ್ತಾರೆ ಇಷ್ಟೊತ್ತಿಗೆ ಇಲ್ಲಿ ಹೊಡಿಯಕ್ ಬರ್ತಾ ಇದ್ದಾರೆ ಅನ್ನೋಂಥದ್ದು ಮಾಹಿತಿ ಸಿಕ್ಕಿತ್ತು, ಅಥವಾ ಇಡೀ ದೃಶ್ಯವನ್ನ ಅವ್ರು ನೋಡಿದ್ದಾರೆ. ನೋಡಿ ಆದ್ಮೇಲೆ ಇವರು ಇಂಥವ್ರು ಅಂತ ಗೊತ್ತಿದ್ದೇ ಅವರಿಗೆ ಹೋಗಿ ಸಹಾಯ ಮಾಡುವಂತದ್ದು. ಈಗ ಶ್ರೀಲಕ್ಷ್ಮಿ, ಈಗ ಪದೇ ಪದೇ ಇಂತಹ ಘಟನೆಗಳು ಮರುಕಳಿಸ್ತಾನೆ ಹೋಗ್ತಾ ಇದೆ, ಅದು ಕೂಡ ಈ ದಕ್ಷಿಣ ಕನ್ನಡದಲ್ಲಿ. ಅದಕ್ಕೆ ಇತಿಶ್ರೀ ಅನ್ನೋದೇ ಇಲ್ವಾ ಎನ್ನುವಂತ ಪ್ರಶ್ನೆ ಅಲ್ಲಿ ಘಟನೆ ಮರುಕಳಿಸೋದು ಶುರುವಾಯಿತು. ಇದು ಅತ್ಯಂತ ಸುವ್ಯವಸ್ಥಿತವಾದ, ವೆಲ್ ನೆಟ್ವರ್ಕ್ಡ್, ವೆಲ್ ಪ್ಲಾನ್ಡ್, ವೆಲ್ ಆರ್ಗನೈಸ್ಡ್. ಅದನ್ನ ಇವ್ರು ತಡೆಯಲ್ಲ ಅಂದ್ರೆ, ಪೊಲೀಸ್ ತಡೆಯಲ್ಲ ಅಂತಂದ್ರೆ ಇದು ಉದ್ದೇಶಿತ ಅಲ್ವಾ? ಇದು ಆಗಕ್ ಬಿಡ್ತಾ ಇದಾರಲ್ವಾ? ಯಾಕೆ ಬೆಂಗಳೂರಲ್ಲಿ ಯಾಕೆ ಹಂಗಾಗಲ್ಲ? ಹುಬ್ಳಿನಲ್ಲಿ ಯಾಕೆ ಹಂಗಾಗಲ್ಲ? ದಾವಣಗೆರೆನಲ್ಲಿ ಯಾಕೆ ಹಂಗಾಗಲ್ಲ? ಅಥವಾ ಬೇರೆ ಕಡೆ ಯಾಕೆ ಹಂಗಾಗಲ್ಲ? ಯಾಕೆ ಮಂಗಳೂರಲ್ಲಿ ಅಷ್ಟು ಕೊಲೆಗಳು? ನೀವು ಅಲ್ಲಿ ಇಷ್ಟು ನೋಡಿ ಎಷ್ಟು ಕೊಲೆಗಳಾಗಿದ್ದಾವೆ. ಯಾಕೆ ಬಿಡ್ತಾರೆ ಇವರು 2-3 ವರ್ಷದಲ್ಲಿ? ಅಂದ್ರೆ ಇವ್ರಿಗೆ ಇಂಟೆಲಿಜೆನ್ಸ್ ಮಾಹಿತಿ ಇರಲ್ವಾ? ಬೇರೆ ಕಡೆ ಎಲ್ಲ ಮಾಹಿತಿ ಇರುತ್ತಾ ಹಾಗಾದ್ರೆ? ಸೊ ಬೇರೆ ಕಡೆನೂ ಮುಸ್ಲಿಮ್ಸ್ ಇದ್ದಾರೆ ತಾನೆ, ಹಿಂದೂ ಮುಸ್ಲಿಂ ಪ್ರದೇಶ, ಹುಬ್ಬಳ್ಳಿ ಸೂಕ್ಷ್ಮ ಪ್ರದೇಶನೇ. ಯಾಕೆ ಬಿಡ್ತಾರೆ ಅನ್ನೋದೇ ಪ್ರಶ್ನೆ. ಪೊಲೀಸ್ ವ್ಯವಸ್ಥೆ ಯಾಕೆ ಕರಾವಳಿಯಲ್ಲಿ ಅಷ್ಟು ಹದಗೆಟ್ಟಿದೆ? ಇದೊಂದು ಗಂಭೀರವಾದ ಪರಿಶೀಲನೆ. ಮತ್ತೊಂದು ಕೇರಳ ಆಗ್ತಾ ಇದೆಯಾ ಮಂಗಳೂರು? ಕೇರಳದಲ್ಲಿ ನೀವು ಫಸ್ಟ್ ನೋಡಿದ್ರೆ ಕಮ್ಯುನಿಸ್ಟ್ ಪಾರ್ಟಿ ವರ್ಸಸ್ ಕಾಂಗ್ರೆಸ್ ಇದೇ ತರ ಆಗ್ತಾ ಇದ್ದದ್ದು ಪ್ಯಾಟರ್ನ್ ಅದು.